ಕಷ್ಟವಾಗ್ತದೆ. ಆದಷ್ಟು ಬೇಗ ಯಾವುದಾದರೂ ಒಳ್ಳೆ ಗಂಡನನ್ನ ನೋಡಿ ನಾನು ಈ ಊರಿನಲ್ಲೇ ಮದುವೆ ಆಗ್ಬೇಕು. ನಿಮ್ಮನ್ನ ನೋಡಿದ್ರೆ ಈ ಊರಿಗೆ ಹೊಸಬರಂತ ಕಾಣ್ತಾ ಇದ್ರಲ್ಲ, ನಿಮ್ಮನ್ನ ಇಲ್ಲಿವರೆಗೂ ನಾನು ನೋಡಿಲ್ಲ. ಅದೆಲ್ಲ ನಿನ್ನ ಕಟ್ಟಿ ನೀನು ಏನು ಮಾಡ್ತೀಯ? ಅದೆಲ್ಲ ನೀನು ಸುಮ್ಮನೆ ಮಾತಾಡ್ಬೋದು. ತಂಗಿ ನಾನು ಹೋಗುತ್ತೇನೆ. ಛೇ, ಹಾಗೇನಿಲ್ಲ. ನಿಮ್ಮನ್ನ ನೋಡಿದ್ರೆ ಯಾವುದೋ ಅಡ್ರೆಸ್ ಹುಡುಕ್ತಿರುವಂತಿದೆಯಲ್ಲ, ಏನಾದರೂ ನನ್ನಿಂದ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತು. ಹಾಗಾಗಿ ನೀವು ಊರಿಗೆ ಯಾರ ಮನೆಗೆ ಬಂದಿದ್ದೀರಾ? ಮನೆ ವಿಷಯ ನನಗೆ ಏಕೆ? ನಾನು ಎಲ್ಲಿಗಾರ ಹೋಗುತ್ತೇನೆ. ಅದನ್ನು ಕಟ್ಟಿಕೊಂಡು ನೀನು ಏನು ಮಾಡ್ತೀಯ? ತಿಳಿತಿಲ್ಲ ಬೇಡ, ಸುಮ್ಮನೆ ಹೋಗು. ಹಾಗೇನಿಲ್ಲ, ನೀವು ಇದೇ ಊರಲ್ಲಿ ಇರೋದಾದ್ರೆ ನಿಮ್ಮ ಫ್ರೆಂಡ್ಶಿಪ್ ಮಾಡೋಣ ಅಂತ. ಇದು ಒಳ್ಳೆಯ ಸಮಯ. ಇವಳ ಗೆಳೆತನ ಮಾಡಿ ನಾವು ಅಂದುಕೊಂಡ ಕೆಲಸ ಸಲ್ಲಿಸಾಗಬಹುದು. ಇವಳು ನಾವು ಪ್ರೀತಿಸಲೇಬೇಕು. ನಮ್ಮ ಕನಸು ನನಸಾಗಬಹುದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನೇನಾದ್ರೂ ನಿಮಗೆ ತಪ್ಪಾಗಿ ಮಾಡಿದ್ರೆ ದಯವಿಟ್ಟು ಸಾರಿ. ಹಾಗಾಗಿ ನನ್ನ ಹೆಸರು ರಾಣಿ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಶಿವರಾಮ್ ಅಂತ. ನಾನು ಇದೇ ಊರಿನ ನಾನು ಯಾರು, ಈ ಊರಿಗೆ ಏಕೆ ಬಂದೆ ಅಂತ ಎಲ್ಲ ಹೇಳುತ್ತೇನೆ. ಆಗ ನನಗೆ ಒಂದು ಮಾತು ಕೊಡಬೇಕು. ಅದು ಕೊಟ್ಟರೆ ಮಾತ್ರ ನಾನು ಹೇಳುತ್ತೇನೆ. ಖಂಡಿತವಾಗಿಯೂ ಆಣ ಮಾಡ್ತೀನಿ. ನಿಮ್ಮ ವಿಷಯವನ್ನ ನಾನು ಯಾರಿಗೂ ಹೇಳೋದಿಲ್ಲ. ಹಾಗಾಗಿ ಅದು ಯಾವ ವಿಷಯ ಅಂತ ತಿಳಿಸ್ತೀರಾ? ನಾನು ಇದೇ ಊರಿನ ಎರಡನೇ ಹೆಂಡತಿಯ ಮಗ ಬಾಲರಾಮ್ ಮತ್ತು ಜಯರಾಮ್. ಅವರು ನನ್ನ ತಂದೆಯ ಮೊದಲನೇ ಹೆಂಡತಿಯ ಮಕ್ಕಳು. ನಾನು ಎರಡನೇ ಹೆಂಡತಿಯ ಮಗ. ನಾನು ಅವರ ಆಸ್ತಿ ಭಾಗ ಕೇಳಿದರೆ ಕೊಡುವಂತಿಲ್ಲ. ಅವರು ಸರ್ವ ಆಸ್ತಿಗೂ ಅವರೇ ಒಡೆಯನಾಗಿ ಮೆರೆತಿದ್ದಾರೆ. ಆಸ್ತಿ ಕೊಡುವಂತಿಲ್ಲ. ಓಹೋ, ಹೌದಾ? ಹಾಗಾದ್ರೆ ಆ ಜಯರಾಮ್ ಮತ್ತು ಬಲರಾಮ್ ನಿಮ್ಮ ಅಣ್ಣದಿರ ಅಲ್ಲ? ನಿಮಗೆ ಕೊಡಬೇಕಾದ ಆಸ್ತಿಯ ಪಾಲು ಕೊಡೋದಕ್ಕೆ ಅವ್ರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ? ನೀವು ರಾಮನ ಮಗನಲ್ಲವಾ? ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗುವಂತೆ ಮಾಡಿದಳು. ಆ ನನ್ನ ದೊಡ್ಡಮ್ಮ. ನಾನು ಚಿಕ್ಕವನಿರುವಾಗ ಸತ್ವವಾಗಿದ್ದರೆ ತಿಳಿದಿದ್ದಳು. ಈಗ ಬೆಳೆದು ದೊಡ್ಡವನಾಗಿದ್ದಕ್ಕೆ ಅವರು ಹೊಟ್ಟೆ ಬರಿದಿದೆ. ಅದಕ್ಕೆ ಅವರು ಸಹಿಸಿಕೊಳ್ಳುತ್ತಿಲ್ಲ. ಓಹೋ, ಹೀಗಿದೆಯೋ ವಿಷಯ? ಹಾಗಾದ್ರೆ ನೀವು ಇಲ್ಲೇ ಇರ್ಬೇಕಾಗುತ್ತೆ. ಪದೇ ಪದೇ ನನಗೆ ಸಿಗ್ತಾ ಇರ್ತೀರ. ನೀವೇನು ಅಂದ್ಕೊಳ್ಳೋದಿದ್ದಾರೆ, ನನ್ನನ್ನು ನೀವು ಪ್ರೀತಿಸ್ತೀರಾ? ಪ್ರೀತಿಸುತ್ತೇನೆ, ಆದರೆ ನನಗೆ ಕೆಲವು ಕಂಡೀಷನ್ಗಳಿವೆ. ಅದಕ್ಕೆ ಒಪ್ಪಿದರೆ ಮಾತ್ರ ಪ್ರೀತಿಸುತ್ತೇನೆ. ಖಂಡಿತವಾಗ್ಲೂ ಅದ್ ಯಾವ ಕಂಡೀಷನ್ ಅಂತ ಹೇಳಿ. ನೀವು ಹೇಳುವ ಮಾತಿಗೆ ನಾನು ಎಂದಿಗೂ ಮೀರೋದಿಲ್ಲ. ನಿಮ್ಮ ಮಾತನ್ನೇ ವೇದ ವಾಕ್ಯ ಅಂತ ಬಾಳ್ತೇನೆ. ವೆರಿ ಗುಡ್ ರಾಣಿ, ನಿನ್ನ ಮೇಲೆ ನನಗೆ ಬಹಳ ನಂಬಿಕೆ ಹೆಚ್ಚಾಯಿತು. ನನ್ನ ಕೆಲಸ ಸಕ್ಸಸ್ ಆಗುವಲ್ಲಿ ಸಂಶಯವೇ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಮೇಲೆ ನನಗೆ ಈಗ ನಂಬಿಕೆ ಬಂತು. ಅಂತಾದ್ರೆ ಅದ್ ಯಾವ ವಿಷಯ ಅಂತ ತಿಳಿಸುವಿರಾ? ಅದು ಏನೆಂದರೆ, ನಾ ಅಣ್ಣಂದಿರಾದ ಬಲರಾಮ್ ಮತ್ತು ಜಯರಾಮ್ ಅವರನ್ನು ಪ್ರೀತಿಸುವ ನಾಟಕವಾಡಿ ಆಸ್ತಿ ಪಾಸ್ತಿ ಅದೆಲ್ಲ ನಿನ್ನ ಹೆಸರು ಬರೆಸಿಕೊಂಡು ನನ್ನ ಹೆಸರಿಗೆ ಬರುವಂತೆ ಮಾಡಬೇಕು. ಆಗ ಮಾತ್ರ ಈ ಮನೆಗೆ ಮಹಾರಾಣಿ ಆಗಬಹುದು. ಸೂಪರ್ ಆಗಿದೆ ಈ ನಿಮ್ಮ ಪ್ಲಾನ್. ನೀವು ಹೇಳಿದಾಗೆ ನಾನು ಒಪ್ತೇನೆ. ಹಾಗಾಗಿ ನೀವು ಆಡಿಸಿದಂತೆ ಆಡುವ ಗೊಂಬೆ ನಾನು. ಈ ನಾಟಕಕ್ಕೆ ನೀವೇ ಸೂತ್ರಧಾರ, ನಾನೇ ಪಾತ್ರಧಾರ. ಗೆಳತಿ ಅಂದರೆ ನೀನೇ. ನಾವಿಬ್ಬರು ಒಟ್ಟಿಗಿದ್ದೆವು, ಈಗ ಜೋಡಿಯಾಗಿ ನೀನು ನಿನಗೆ ನಾನು ಇಬ್ಬರ ಜೋಡಿಯಾಗಿರೋಣವೇ? ಖಂಡಿತವಾಗಿ ಒಪ್ಪಿಗೆ. ಈ ಕಾಲದಲ್ಲಿ ಹಸರನ್ನಾಗಿ ನಾವು ಸಿರಿವಂತರಾಗಲಿ. ನಮಗೆ ಅಡ್ಡ ಬಂದವರನ್ನ ನಾವು ಹಾಗೆ ಮುಳುಗಿಸಬೇಕು. ಈ ಗುಟ್ಟು ನಮ್ಮಿಬ್ಬರಲ್ಲಿರಬೇಕು, ಯಾರಿಗೂ ತಿಳಿಯಬಾರದು. ಆ ಬಲರಾಮ್ ಮತ್ತು ಜಯರಾಮ್ ಮಾತ್ರ ತಿಳಿಯಬಾರದು. ಈ ವಿಷಯ ಒಬ್ಬರಲ್ಲಿರಬೇಕು. ಸರಿ, ನಿಮ್ಮ ಇಷ್ಟದಂತೆ ಆಗಲಿ. ಈ ವಿಷಯವನ್ನ ನಾನು ಯಾರಿಗೂ ತಿಳಿಸೋದು. ಈ ವಸಂತ ಕಾಲದಲ್ಲಿ ಒಂದು ಹಾಡು ನರ್ತನ ಮಾಡೋಣವೇ?
ಹೃದಯದೀನ ನೀವನ್ನ ಚೈತ್ರವಾ ಸ್ನೇಹವಾ ಪ್ರೇಮ ಹೃದಯದೀನ ನೀವನ್ನ ಸುಂದರಿನ ಪರಿಚೇರಿ
ಹೃದಯ ದೋಚಿ ಹೋದನಂತೆ ಎಲ್ಲೆಂದೂ ನನ್ನ ನಾಡಿ ನೀ ಬಂದೆ ನನ್ನ ಬಾಳಿನಲ್ಲಿ ಮನಸ್ಸಿನಲ್ಲಿ ಮನಸ್ಸು ಮಾಡಿ ನೀನಿಲ್ಲದ ಮನಸ್ಸು ಖಾಲಿ ಖಾಲಿ ಹೃದಯ ದೋಚಿ ಹೋದನಂತೆ ಎಲ್ಲೆಂದೂ ನಾನು ನಾಮರಿಯೇ ಈಗ ಅವನು ನನಗೆ ಗೊತ್ತಿಲ್ಲ ಮಸ್ತ್ ಡ್ರೆಸ್ ಮಗ ಸಣ್ಣ ಒಟ್ಟು ನೋಡಪ್ಪ ಅದೇ ಪ್ಲೇಟ್ ನನಗೆ ಎಲ್ಲ ಗೊತ್ತಿಲ್ಲ ಅವರೇ ನನ್ನ ಒಟ್ಟು ಅದೇ ಪ್ಲೇಟ್ ಆ ಫೇಸ್ ಕಟ್ಟು ಸ್ಮೈಲ್ ಸೇಮ್ ಆಗಿ ಊರಿಗೆ ಬಿಟ್ರ ಕೋಣ ಕಣಕ್ ನಾನು ದನ ಕಾಯ್ ಮಾಡಕ್ ಮಾಡಿದ್ರೇನ್ರಿ ದೊಡ್ಡ ಕ್ಲಿನಿಕ್ ಅಂತ ಬೋರ್ಡ್ ಬೇರೆ ಹಾಕಿದ್ರಿ ಇಲ್ಲಿ ಕಣ್ಣು ಕಾಣ್ತಾವಲ್ರಿ ಕಣ್ಣುಗಳು ನೆತ್ತಿ ಮೇಲೆ ಇದಾವಲ್ರಿ ನನಗ ಕನ್ಫ್ಯೂಸ್ ಆಗಿ ಹೇಳ್ಬಿಟ್ಟೆ ಆಸ್ಪತ್ರೆ ನೀವು ಡಾಕ್ಟರ್ ಇದ ಕ್ಲಿನಿಕ್ ಆಯ್ತು ಸರಿ ನೋಡ್ರಿ ಡಾಕ್ಟ್ರ ಅಲ್ರಿ ನಿಮ್ಗೆ ಏನಾಗೈತ್ರಿ ಮೈ ಕೈ ನೋವ ಕೆಳಿ ನೋವ ಜ್ವರ ಮತ್ತೇನಾಗೈತ್ರಿ ಕೊರಗಿನ ಬಂದೈತೆ ಹೆಂಗ್ರಿ ನಿಮಗ ಮತ್ತೇನಾಗೈತೆ ಚೇಚೆ ಅಂತದೇನು ಹಾಕಿದ್ರಿ ಡಾಕ್ಟ್ರೆ ಏನಿಲ್ಲ ಒಂದ್ ಸ್ವಲ್ಪ ದಿನದಿಂದ ಹೊಟ್ಟೆ ನೋವು ಕಣ್ಣು ಮಂಜಾಗ್ತೈತಿ ತಲೆ ತಿರುಗ್ತೈತಿ ಸುಸ್ತಾಗ್ತೈತಿ ಒಮ್ಮೊಮ್ಮೆ ವಾಂತಿನೇ ಮಾಡ್ತೈತಿ ಏನೇನು ಬಾಯ ನೀ ಹಸಿಪ ಡಾಕ್ಟ್ರು ಮಾರಾಯ ಅಲ್ಲ ನನಗೆ ಇನ್ನೂ ಮದುವೆನೇ ಆಗಿಲ್ಲ ಅಂತೀಯಲ್ಲ ಅದೇನಾದದ್ದು ಅಂದ್ರೆ ನಿನಗೆ ಸುಸ್ತು ಮತ್ತೇನಾಗ್ತೈತ್ರಿ ನಿನಗ ಕರೆಕ್ಟ್ ఎవరు ಹೆಚ್ಚಾಗಿ ಕಣ್ಣಿಗೆ ನಾನೇ ಒಂದು ಏನ್ರಿ ಡಾಕ್ಟ್ರ ಒಂದಲ್ಲ ಎರಡು ಮಾಡೋದು ಯಾಕೆ ಮಾಡಬಾರ್ದು ಏನು ಇಂಜೆಕ್ಷನ್ ರೀ ಮೇಲೆ ಮಾಡೋಣ ಇಲ್ಲ ಕೆಳಗೆ ನೋಡೋದು ಏನು ಮ್ಯಾಲ ಮಾಡೋದು ಕೆಳಗೆ ಮಾಡೋದು ಇಂಜೆಕ್ಷನ್ ಮಾಡ್ಬಿಡೋಣ ಕಟ್ ಮಾಡಿ ನಾವೆತ್ತು ನೋಡ್ಬೇಕು ಡಾಕ್ಟರ್ ಇದೆ ಅದ ಎಷ್ಟು ಓದಿರೋದು ನೀವು BSc ನರ್ಸಿಂಗ್ ಏನ್ ಡಾಕ್ಟ್ರೆ ಇದೇನಿದೆ ಹೇಳು ಸೈಸ್ಕೋಪ ನಿನಗೆ ಡಾಕ್ಟ್ರಿಗೆ ಕೊಟ್ಟು
ಡಾಕ್ಟರ್ ಲಾಯಪ್ಪನ್ ಪಡಿಬೇಕು ಚೆಕ್ ಮಾಡು. ನಮ್ಮೂರಾಗೆ ಡಾಕ್ಟರ್ ಇಲ್ಲ, ಅದಕ್ಕೆ ನಾವು ಅರ್ಜೆಂಟ್ ಆಗಿ ಡಾಕ್ಟರ್ ಕೆಲಸ ಮಾಡಕ್ ಬಂದೇನೆ. ಚೆಕ್ ಮಾಡ್ತಿದ್ದಾರೆ ಏನು ಕಾಯಿಲೆ ಐತಿ ಏನ್ ಹೇಳ್ಬಾರ್ದೇನು ಅಲ್ರಿ ಯಾವಾಗ ಹಿಂಗಾಗಿತ್ತು ಈಗ? ಈಗ ಅಯ್ಯೋ ಪರ್ವತ ಕಣ್ರೆ ಅಲ್ಲ ಬೇಡಿಲ್ಲ 3 ತಿಂಗಳಾಗ ಹಂಗಾಗಿ ಬರ್ತೈತ್ರಿ ಗೇಟ್ರಿಗೆ. ಇವ್ರು ಯಾವಾಗ ಬಂದು ನಾವೇಗ ತಂಗ ಸ್ಟಾರ್ಟ್ ಆಗ್ಬಿಟ್ಟು ಅಯ್ಯೋ ಇವಾಗ ಪಕ್ಕ ಹಾಕ್ಕೊಂಡು ಯಾಕ್ರಿ ಡಾಕ್ಟ್ರ ಡಾಕ್ಟ್ರ ನಿಧಾನಕ್ಕ ಮಾಡ್ರಿ ಡಾಕ್ಟ್ರ ಮಂಡಾಗ ನಿನ್ ಸೂಜಿ ನಿಂತ್ಕೊಳ್ರಿ. ಡಾಕ್ಟ್ರಿ ಗಿಡಮೂಲಿಗೆ ಕೊಟ್ರೆ ಎಲ್ಲ ನೆಟ್ಗಾಗಿ ಬಿಡ್ಬೇಕು. ನಮ್ ಇಂಜೆಕ್ಷನ್ ಪವರ್ ಅಂತಂದ್ರೆ ನೆಟ್ಗಿರೋರು ಮಕ್ಕಳು ಎತ್ತೋದು 4 ಗುಳಿಗೆ ಕೊಡ್ತೀನಿ. ಬೆಳಿಗ್ಗೆ 2 ಸಾಯಂಕಾಲ ತಗೊಂಡ್ರು ನೆಟ್ಗಾಗಿರ್ತದೆ. ಬೆಳಿಗ್ಗೆ 2 ಸಾಯಂಕಾಲ ತಾನೆ ವೆಂಕಟರಮಣ ಗೋವಿಂದ ಗೋವಿಂದ ಸೀದಾ ಬ್ಯಾಗ್ ಕಳಿಸ್ಬೇಕಂತ ಮಾಡಿಯಪ್ಪ. ಯಾವ್ಯಾವ ಸರ್ ನಿಮ್ ಕಡೆಗೆ ಅಂತ ಹೇಳ್ರಿ. ನೆಟ್ಗಿರೋರು ಮಕ್ಕಳದು ಆಯ್ ಸತ್ತವ್ರನ್ನ ಎಬ್ಬಿಸೋದು, ಬದುಕಿರೋರು ಸಾಯಿಸೋದು. ಅದು ಇನ್ನೇನಂತದ ಅದು ಅಯ್ಯೋ ಬಿಡ್ರಿ. ಟ್ರೈನಿಂಗ್ ಯಾಕೆ ಮಾಡಿದ್ರಿ ಗೊತ್ತಾ? ಎಲ್ಲ ಸರ್ವಿಸ್ ಆಗಿ ಆಮೇಲೆ ಡಾಕ್ಟರ್ ಆಗೋದು. ಅಂದಂಗ ಬಾರಿ ಸರ್ವಿಸ್ ಐತೆ ಅಂದಂಗ ಆಗ್ತಾರ ಕಡೆಗ ಮಾಡಿ ಬಿಡ್ರಿ ಡಾಕ್ಟ್ರ. ಅಂದಂಗ ನೀವು ಫೀಸ್ ಎಷ್ಟು ಅಂತೀನಿ ಅಯ್ಯೋ ನೀವು ಕೊಡೋದೇ ಬೇಡ ಬಿಡ್ರಿ. ಪಕ್ಷಕ ಮಾಡಿ ಅಲ್ಲ ಅಯ್ಯೋ ನೀವು ಕೊಡೋದೇ ಬೇಡ. ಛೇ 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 ಬೇಡ ಬೇಡ ಬಿಡು. ದುಡ್ಡು ಬೇಡ ಅಂದ್ರೆ ಏನು ಹೋಗು ಅಂತೀನಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಕಿ, ಬರುತ್ತಾಳ ನನ್ನ ಹುಡುಕಿ. ನಿಂತಾಳ ಕಡಿಬಿಡಿಕೆ ನಿಂತಾಳ ಕಡಿಬಿಡಿಕೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ
ಹುಡುಗಿ ಬರ್ತಾಳು ನನ್ನ ಹುಡುಗಿ ಹುಡುಗಿ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎನ್ನುವುದು ಮೊದಲು ತಿಳಿಯಬೇಕು ಮುಂಚೆ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎನ್ನುವುದು ಮೊದಲು ತಿಳಿಯಬೇಕು ಹೆಣ್ಮಕ್ಳು ಇರುವಲ್ಲಿನ ಕೆಲವರಿಗೆ ಈ ವರ್ಷ ಮಳೆ ಇಲ್ಲದೆ ಬೆಳೆ ಕಡಿಮೆಯಾಗಿದೆ. ಬಿತ್ತಿದ ಬೀಜಕ್ಕೆ ಸಮೇತ ಬೀಜ ಆಗಿಲ್ಲ. ನಾವಿರುವ ಪರಿಸ್ಥಿತಿಯಲ್ಲಿ ಜೀವನ ಮಾಡುವುದೇ ಕಷ್ಟವಾಗಿದೆ. ಈ ವರ್ಷ ಮಳೆ ನಷ್ಟವಾಗಿ ಸಾಲದ ಬಾಧೆಯಲ್ಲಿ ಸಾಯಿ. ಮುಂದಿನ ವರ್ಷ ತಪ್ಪದೇ ತೀರಿಸ್ತೇನೆ ಬಿಡಿಸಿ ಬಂದರೆ. ಹಣ ಕೇಳಿದ ಹಾಗೆ ಹಣ ಕೊಡ್ತಾ ಹೋದರೆ ಈ ಬಡಪಾಲಿನ ಸೊತ್ತು ಹಣ ಕೊಡಬೇಕೆಂದು ಪುರಾಣ ಹೇಳ್ತಾರೆ.
ಇವರಿಗೆ ಹಣ ಕೊಡೋದಲ್ಲದೆ ಇವರ ಮನೆ ಮಾರಿ ಬಂದು ಕೇಳಬೇಕು. ಕೊನೆಯ ತನಕ ಇವರಿಗೆ ನೆನಪಿರುವುದಿಲ್ಲ. ಹಣ ತೆಗೆದುಕೊಂಡು ನೆನಪು ಇರುವುದಿಲ್ಲವೆಂದಲ್ಲ, ಆ ಸಾಲದ ಚಿಂತೆಯಲ್ಲಿ ರಾತ್ರಿ ನಮಗೆ ನಿದ್ದೆ ಬರುವುದಿಲ್ಲ. ಅದೇ ಚಿಂತೆಯಲ್ಲಿ ಕೊರಗುತ್ತಿರುತ್ತೇವೆ. ತೆಗೆದುಕೊಳ್ಳುವಾಗ ನಿಮಗೆ ಚಿಂತೆ ಇರುವುದಿಲ್ಲ, ನಾವು ಕೇಳಿದರೆ ನಿಮಗೆ ಚಿಂತೆ ಆಗುತ್ತದೆ. ಇವರಿಗೆ ಸಾಲ ಕೊಡೋದು ಬೇಡ, ಮತ್ತು ಬೇಡದ ಬೇಡ. ಅದೇ ಹಣವನ್ನು ಯಾವುದೇ ಬಿಸಿನೆಸ್ ಹಾಕಿದರೆ ಲಾಭವೂ ಬರುತ್ತದೆ. ನಿಮ್ಮಾಗೆ ನಮ್ಮ ಹತ್ತಿರ ಹಣವಿದ್ದರೆ ನಾವೇಕೆ ನಿಮ್ಮ ಹತ್ರ ಸಾಲ ಮಾಡುತ್ತಿದ್ದೇವೆ? ನಾವೇನು ಪಾಪ ಮಾಡಿದ್ದೀವಿ ಎಂದು ಆ ದೇವರು ನಮಗೆ ಇಂತಹ ಶಿಕ್ಷೆ ಕೊಟ್ಟು ಈ ಬಡವರನ್ನಾಗಿ ಹುಟ್ಟಿಸಿದ್ದಾನೆ. ಇನ್ನೆಲ್ಲ ಮುಂದೆ ನಾವು ಚೆನ್ನಾಗಿ ಬೆಳೆ ಬಂದರೆ ಎಲ್ಲಾ ಸಾಲ ತೀರಿಸಬೇಕು. ಮುಂದಿನ ವರ್ಷದಿಂದ ಇನ್ನು ಎಷ್ಟು ವರ್ಷಗಳು ಬೇಕು ಸಾಲ ತೀರಿಸಲು? ಈಗ ಸಿಕ್ಕವರಿಗೆ ಸಾಲ ಕೊಡ್ತಾ ಹೋದರೆ ನಾವು ನಿಮ್ಮ ಹಾಗೆ ಭಿಕಾರಿಗಳಾಗಿ ಭಿಕ್ಷೆ ಬೇಡಬೇಕಾಗುತ್ತದೆ. ಬಡವನಾಗಿ ಉಳಿಯುತ್ತಾನೆ, ಶ್ರೀಮಂತ ಹೆಚ್ಚು ಹಣ ಗಳಿಸಿ ಕೋಟ್ಯಾಧಿಪತಿ ಆಗುತ್ತಾನೆ. ನೀವೆಲ್ಲ ಹೇಗೆ ಬರ್ತೀರೋ? ಬಡವರ ಕೆಲಸ ಮಾಡುವಾಗ ನಮ್ಮಂತ ಶ್ರೀಮಂತರ ಮನೆಯಲ್ಲಿ ಒಣಗಿ ನುಡಿಯುತ್ತಾರೆ. ನೀವು ಯಾರು ಬದಲಾಗ್ತೀರಾ? ಕೇವಲವಾಗಿ ಮಾತನಾಡಬೇಡಿ ಶ್ರೀಮಂತರೇ. ಆಳಾಗಿ ದುಡಿಯುವವನು ಅರ್ಧನಾಗಬಲ್ಲ. ಒಂದಲ್ಲ ಒಂದು ದಿನ ನಾವು ಶ್ರೀಮಂತರಾಗುತ್ತೇವೆ ಎಂದು ನಾರಾಯಣ ಬರ ಯಾರಿಗೆ ಗೊತ್ತಿರುತ್ತದೆ? ಹೊಣೆ ಯಾರು? ಮುಂದೆ ನೀನು ಶ್ರೀಮಂತನಾಗುವಂತೆ ಈಗ ಸದ್ಯಕ್ಕೆ ನಮ್ಮ ಸಾಲ ತೀರಿಸು. ತಿರುಗಲು ಕಾಣಿಸಿಕೊಳ್ಳಬೇಡ. ಈ ಶ್ರೀಮಂತಿಕೆ ಶಾಶ್ವತವಲ್ಲ, ಒಂದು ತರ ಟೈಮ್ ಇದ್ದಾಗ ಇರುತ್ತದೆ, ನಾಳೆ ಹೋಗುತ್ತದೆ. ಸ್ಟಾರ್ ನಮಗೆ ಬಂದ್ರೆ ಬರಬಹುದು, ಯಾರಿಗೆ ಗೊತ್ತಿರುತ್ತದೆ? ಆ ಕಾಲ ನೋಡಿದ್ರೆ ಆಯ್ತು. ಈಗ ನಮ್ಮ ಸಾಲ ಹೇಗೆ ತೀರಿಸ್ತಿದ್ದೇವೆ? ನೀವು ಮತ್ತೆ ಇಲ್ಲಿಗೆ ಬರುವುದು ಬೇಡ, ನಾನೇ ನಿಮ್ಮ ಮನೆಗೆ ಬಂದು ಕೊಡುತ್ತೇನೆ. ಸ್ವಲ್ಪ ಟೈಮ್ ಕೊಡಿ. ಈ ವರ್ಷ ಕೇಳಿದ್ರೆ ಮುಂದಿನ ವರ್ಷ, ಮುಂದಿನ ವರ್ಷ ಕೇಳಿದ್ರೆ ಮತ್ತೊಂದು ವರ್ಷ. ಈಗ ವರ್ಷಗಳು ಕಾಲಿಸ್ತಾ ಹೋದರೆ ನೀವೇ ಸೊತ್ತು ಹೋಗುತ್ತೀರಿ, ಏನೋ ಒಂದು ಗೊತ್ತಿಲ್ಲ. ಹಾಗನ್ನಬೇಡಿ, ನಮಗೂ ಮಾನ್ಯತೆ ಇದೆ. ಹಣವಿದ್ದರೆ ಈಗಲೇ ಕೊಡುತ್ತಿದ್ದೆ, ಈಗ ಬರೇ ಕೈಯಲ್ಲಿದ್ದೇವೆ. ಹಣ ಕೊಡಿ ಅಂದರೆ ಎಲ್ಲಿಂದ ದುಡ್ಡು ಕೊಡಬೇಕು? ಎಲ್ಲಿಂದ ದುಡ್ಡು ಕೊಡು? ನಿನ್ನ ಪುರಾಣ ನಮಗೆ ಬೇಕೇ ಇಲ್ಲ. ನಮಗೆ ಬೇಕಾದಷ್ಟು ಕೆಲಸ ಇದೆ, ನಾವೇ ಹೋಗ್ಬೇಕು. ಬಡ್ಡಿ ಹಾಕಿ ಹಣ ಕೊಡದೆ ಈ ಪರಿಸ್ಥಿತಿ ಎಲ್ಲಾ ಶ್ರೀಮಂತರಿಗೆ ಬರುತ್ತದೆ. ಏಕೆ ಶ್ರೀಮಂತರೇ ಬೇಸರಾಗಬೇಡಿ. ಎಲ್ಲಾ ಬಡವರ ಪರಿಸ್ಥಿತಿ ಕಷ್ಟವಿರುತ್ತದೆ, ಅದು ಹೇಗೆ ಗೊತ್ತಾಗಬೇಕು? ನಮ್ಮ ಪರಿಸ್ಥಿತಿಯಲ್ಲಿ ನೀವು ಇದ್ದಿದ್ದರೆ ಗೊತ್ತಾಗುತ್ತಿತ್ತು. ಕಷ್ಟ ಸುಖ ಕೇಳುತ್ತಾ ಹೋದರೆ ಇದು ಬಗೆಯಿರುವುದಿಲ್ಲ. ಮುಂದೆ ಇನ್ನೊಂದ್ಸಲ ಬಂದಾಗ ಇಲ್ಲ ಎಂಬ ಮಾತೇ ಬರಬಾರದು. ಅರ್ಥ ಆಯ್ತು, ಬೇಗ ತೀರಿಸುವ ಕೆಲಸ ಮಾಡುತ್ತೇನೆ. ಅಣ್ಣ, ಈ ಊರಲ್ಲಿ ಮತ್ತೆ ಯಾರಿಗೂ ಸಾಲ ಕೊಡಬೇಡ. ಅಥವಾ ಸ್ಮಾರ್ಟ್ ಕೊಟ್ಟರೆ ಇಂಥ ಬಡವರಿಗೆ ಮಾತ್ರ ಕೊಡಬೇಡ. ಇವರು ನಮಗೆ ಪಾಠ ಕಲಿಸುತ್ತಾರೆ. ಇವರಿಗೆ ಹಣ ಕೊಟ್ಟು ಬೇಡುವುದಕ್ಕಿಂತ ಅಕೌಂಟಿನಲ್ಲಿ ಇಟ್ಟುಕೊಳ್ಳಬೇಕು. ಅಕೌಂಟಿನಲ್ಲಿ ಹಣ ಜಾಸ್ತಿ ಇದ್ದರೆ ಮನೆಯಲ್ಲಿ ಲೋಕಾಯುಕ್ತರ ಕಾಟ ಜಾಸ್ತಿ ಆಗಿದೆ. ಅದಕ್ಕಾಗಿ ಇವರ ಹತ್ತಿರವಾದ ಹೆಚ್ಚಿಗೆ ಹಣವೆಂದು ಕೊಟ್ಟರೆ ಇವರು ಹೀಗೆ ಹೇಳುತ್ತಾರೆ. ಬೇಡ, ಬಾರ ಹೋಗೋಣ, ಹೆಚ್ಚಾಗಿ ಕೆಲಸವಿದೆ. ಈ ಬಡವರ ಬಾಳಲ್ಲಿ ಎಂಥ ಪರಿಸ್ಥಿತಿ ತಂದು ಹೊರಟಿಬಿಟ್ಟು ನಾವು ಏನು ಪಾಪ ಮಾಡಿದ್ದೇವೆಂದು ಈ ದೇವರು ಇಷ್ಟೊಂದು ಕಷ್ಟಪಟ್ಟು ಬಡವರನ್ನಾಗಿ ಹುಟ್ಟಿಸಿಬಿಟ್ಟ. ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದೆ ತಪ್ಪ. ಬೆವರು ಸುರಿಸಿ ದುಡಿದರೂ ನಮಗೆ ಬೆಲೆ ಇಲ್ಲದಂತಾಗಿದೆ. ಈ ರೈತನೇ ದೇಶದ ಬೆನ್ನೆಲುಬು. ರೈತ ಬೆಳೆದರೆ ಮಾತ್ರ ಬದುಕಲು ಸಾಧ್ಯ. ಈಗಿರುವಾಗ ರೈತರನ್ನು ಕೇವಲವಾಗಿ ಕಾಣುತ್ತಾರಲ್ಲ. ರೈತ ಮುಟ್ಟಿದ್ದೆಲ್ಲ ಚಿನ್ನ ಎಂದು ಅವರಿಗಿನ್ನೂ ಗೊತ್ತಿಲ್ಲ. ಈ ಕಲಿಗಾಲದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಸಾಲದ ಬಾಧೆಯಲ್ಲಿ ಸಾಯುವ ಪರಿಸ್ಥಿತಿ ಬಂದಿದೆ. ರೈತರ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಹೀಗೆ ಆದರೆ ನಾವು ರೈತರು ಹೀಗೆ ಮುಂದುವರೆದರೆ ಹೇಗೆ ಬದುಕಬೇಕು?
ಕಾರಣ ಎರಡು ಸುಂದರವಾದ ಹಕ್ಕಿಗಳು ಜೋಡಿಯಾಗಿ ರಂಬೆ ಮೇಲೆ ಕುಳಿತು ಸುಂದರವಾಗಿದ್ದರು. ಇಂಪಾದ ತಂಗಾಳಿಯಲ್ಲಿ ತೇಲಾಡಿ ತಂಪಾದ ವಾತಾವರಣದಲ್ಲಿ ಮಾತನಾಡಬೇಕೆನಿಸುತ್ತದೆ. ನೀವು ಯಾವಾಗಲೂ ಕೂಡ ಗಮನಿಸಿ. ನೋಡಿ, ಈ ಪ್ರಕೃತಿ ಸೌಂದರ್ಯವನ್ನು ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಹಿಂದೆ ಬಿಡಬೇಕು ಅನ್ನೋ ಆಸೆ ಆಗ್ತಾ ಇದೆ. ಈ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ದುಮಿಕೆ ಹರಿಯುವ ಜನ ದಾರಿ ಸಾಲು ಸಾಲು ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಿನ ಹುಲ್ಲು ಹಾಸಿಗೆಯಾಗಿದೆ. ಈ ದೃಶ್ಯವನ್ನು ನೋಡಲು ಸಾಲದು. ಈ ಎರಡು ಹೃದಯಗಳು ಒಂದಾದ ಒಳ್ಳೆಯ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ಮನೆಯವರು ಏನೋ ಊರಿಗೆ ಹೋಗಿದ್ದಾರೆ. ಇಲ್ಲಿ ಯಾರು ಹೋಗ್ಬೇಕು, ನೀವು ಯಾರಿಗೂ ಕೂಡ ನಿಮ್ಮನ್ನ ಕಟ್ಟಿ ಮಾತಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇಲ್ಲಿ ಬಂದೆ. ಒಳ್ಳೆಯದನ್ನ ಮಾಡಿದ್ರೆ ನಾವು ಒಬ್ಬರಿಗೊಬ್ಬರು ಹೀಗೆ ಹತ್ತಿರ ನಿಂತುಕೊಂಡು ಈ ಊರಲ್ಲಿ ಮಾತನಾಡೋದು ಆಗುತ್ತಿರಲಿಲ್ಲ. ಯಾರಾದರೂ ನೋಡುತ್ತಾರೆ ಎಂಬ ಭಯ, ಆ ಭಯದಲ್ಲಿ ಬಂದ ಮಾತೆ ಮರೆತೇ ಹೋಗುತ್ತಿದ್ದೆವು. ಹೌದು, ಆ ಭಯ ಈಗಂತೂ ನನಗೆ. ಯಾಕೆಂದ್ರೆ ಇದೇ ದಾರಿಯಲ್ಲಿ ನಮ್ಮ ಹೊಲಕ್ಕೆ ಹೋಗುವಂತ ದಾರಿ. ಹೀಗೆ ಹೋಗ್ತಾರೆ, ಇಲ್ಲಿಗೆ ಯಾರೂ ಬರೋದಿಲ್ಲ. ನಮ್ಮ ಅಣ್ಣನನ್ನ ಬಿಟ್ಟು ನಾನು ನೀನು ಬಿಟ್ರೆ ನೀನ್ ಯಾರು ಇಲ್ಲಿ ಬರೋ ಸಾಧ್ಯನೇ ಇಲ್ಲ. ಈಗ ನಿನ್ನ ಅಣ್ಣವಿಲ್ಲವಲ್ಲ, ನಮಗಿನ್ನು ಯಾರ ಭಯವಿಲ್ಲ. ಅರಳುವ ಹೂವಿಗೆ ಮಕರಂದ ಹೀರುವ ತುಂಬಿಗಾನು. ಈ ತುಂಬಿಗೆ ಮಕರಂದ ಇನ್ನಕ್ಕಿಲ್ಲ, ಇದು ಇಲ್ಲೇ ಹತ್ತಿರವಿದೆ. ನೋಡಿ, ಈ ಹೂವಿರೋದೇ ತುಂಬಿಗೋಸ್ಕರ ತಾನೆ. ಹೂ ಅರಳದೆ ಬಗರಕ್ಕೆ ಸಿಗ್ಬೇಕು ಅಂದ್ರೆ ಆ ಹೂ ಅರಳುವವರೆಗೂ ಕೂಡ ಆ ತುಂಬಿನ ಆಶ್ರಯದಿಂದ ಸುತ್ತಾಡ್ತಾ ಇರ್ತದೆ. ಕಾಯುವುದರಲ್ಲಿ ಇದ್ದ ಸುಖ ಅವಸರ ಪಟ್ಟರೆ ಅದು ಸಿಗುವುದಿಲ್ಲ. ನಾನು ನೀವು ಜೋಡಿಯಾಗಿದ್ದೇನೆ ಎಂದರೆ ನಮ್ಮನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡಿ, ಪ್ರೀತಿ ಮಾಡೋದ್ ಬೇರೆ, ಆ ಎಂತ ಕಷ್ಟ ಬಂದ್ರೂ ಕೂಡ ಜೊತೆಯಾಗಿರ್ಬೇಕು ಅನ್ನೋ ನಂಬಿಕೆ ಇರಬೇಕಲ್ಲ. ಪ್ರೇಮಿಗಳೆಂದರೆ ಕೇವಲವಾಗಿ ಕಾಣುವ ಈ ಜನರಿಗೆ ಈ ಪ್ರೀತಿ ಎಂತಹದ್ದು ಎಂದು ಈ ಜಗತ್ತಿಗೆ ಬೇಸಿಗೋಸ್ಕರ ಕಟ್ಟಿಸಿದ ತಾಜ್ ಮಹಲ್, ಗೋಲ್ ಗುಂಬಜ್ ಇವೆಲ್ಲ ಪ್ರೀತಿಗೆ ಸಾಕ್ಷಿಯಾಗಿ ಶತಮಾನ ಕಳೆದು ನೆನಪಾಗಿ ಉಳಿದುಕೊಂಡಿದ್ದಾವೆ. ಆ ರೀತಿ ಅವರ ಪ್ರೀತಿಯಾಗಿ ತ್ಯಾಗ ಮಾಡಿದ್ದಕ್ಕಿಂತ ಅವರು ಎಂದಿಗೂ ಕೂಡ ಕಾಣಿಸ್ತಾ ಇರೋದು, ಅವರ ಪ್ರೀತಿನ ತೋರಿಸ್ತಾ ಇರೋದು. ಈ ಪ್ರಪಂಚದಲ್ಲಿ ಪ್ರೀತಿಗಾಗಿ ಪ್ರಾಣ ತ್ಯಾಗ ಮಾಡಿದ ಲೈಲಾ ಮಜ್ನೂನ್, ಸಲೀಂ ಅನಾರ್ಕಲಿ ಅವರ ಪ್ರೀತಿಗಾಗಿ ಸತ್ತು ಹೋಗಿದ್ದಾರೆ. ನಿಜವಾದ ಪ್ರೇಮಿಗಳೆಂದರೆ ಅವರು ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸುವುದೇ ನಿಜವಾದ ಪ್ರೇಮ. ಆ ಪ್ರೇಮ ಅಮರ ಪ್ರೇಮವಾಗಬೇಕು, ಆಗ ಪ್ರೀತಿಸಿದಕ್ಕೂ ಸಾರ್ಥಕವಾಗುತ್ತದೆ. ನೋಡಿ, ಎಲ್ಲರ ಪ್ರೀತಿ ಕೂಡ ಅಮರ ಪ್ರೇಮವಾಗಿದೆಯೇ ಅಂದ್ರೆ ಈ ಜಗತ್ತಿನಲ್ಲಿ ಸಾವು ಅನ್ನೋ ಮಾತು ಇರ್ತಾ ಇರಲಿಲ್ಲ ಅಲ್ವಾ? ಅವರನ್ನ ದೂರವಾಗಲು ಕಾರಣ ಯಾರು? ಅವರವರ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಈ ಸಮಾಜ ಒಪ್ಪದ ಕಾರಣಕ್ಕಾಗಿ ದೂರವಾಗಿದ್ದಾರೆ. ಹೌದು, ಈ ನಿಮ್ಮ ಮಾತು ನಿಜವೇ. ಯಾಕೆ ರೀತಿ ಈ ಸಮಾಜ ಮಾಡುತ್ತೆ? ಪ್ರೀತಿಸೋರನ್ನ ಯಾಕೆ ಒಂದಾಗೋದಕ್ಕೆ ಬಿಡೋದಿಲ್ಲ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರೀತಿ ಮಾಡೋದು ತಪ್ಪು. ತಪ್ಪೇನಿಲ್ಲ, ಅವರ ದೃಷ್ಟಿಯಲ್ಲಿ ತಪ್ಪು ಎಂಬ ಭಾವನೆ ಏಕೆ ಮೂಡುತ್ತದೆ ಒಂದು ಗೊತ್ತಿಲ್ಲ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಒಂದಾಗಿ ಬಾಳ್ಬೇಕು ಅನ್ನೋ ಆಸೆನ ಹೊತ್ಕೊಂಡಿರ್ತಾರೆ. ಆದ್ರೆ ಈ ಸಮಾಜ ಏಕೆ ಅವರನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ? ಮನಸಾರೆ ಪ್ರೀತಿಸಿದ ಪ್ರೇಮಿಗಳು ಮನಸ್ಸಿಲ್ಲದೆ ಮದುವೆಯಾದವನಿಗೆ ಮೈ ಒಪ್ಪಿಸದೆ ಪ್ರೀತಿಸಿದವನಿಗೆ ಕಾಯುತ್ತಾ ಅವನ ನೆನಪಿನಲ್ಲಿ ಸತ್ತು ಹೋದ ಪ್ರೇಮಿಗಳು ಇದ್ದಾರೆ. ಮನಸ್ಸು ಒಬ್ಬರಿಗೆ, ದೇಹ ಮತ್ತೊಬ್ಬನಿಗೆ ಅರ್ಪಿಸಿ ನೆನಪಿಲ್ಲದ ಜೀವನ ನಡೆಸುವ ಪ್ರೇಮಿಗಳಿದ್ದಾರೆ. ಆದ್ರೆ ಈ ಸಮಾಜದಲ್ಲಿ ಪ್ರೀತಿಗೆ ತನ್ನದೇ ಆದ ಬೆಲೆ. ಅದೆಷ್ಟು ಪ್ರೀತಿ ಸತ್ರು ಕೂಡ ಮತ್ತೆ ಪ್ರೇಮಿಗಳು ಹುಟ್ಟೇ ಹುಟ್ಟುತ್ತಾರೆ. ಯೌವನಕ್ಕೆ ಬಂದಾಗ ಹುಡುಗ ಹುಡುಗಿಯರಿಗೆ ಪ್ರೀತಿ ಎಂಬುದು ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ಈಗಿನ ಸಮಾಜದ ಹುಡುಗ ಹುಡುಗಿಯರು ತಂದೆ ತಾಯಿ ಹೇಳಿದ ಮಾತು ಕೇಳುವುದಿಲ್ಲ, ಪ್ರೀತಿಸಿದರನ್ನೇ ಮದುವೆಯಾಗುತ್ತಾರೆ. ಹಿರಿಯರ ಮಾತು ಕೇಳುವುದಿಲ್ಲ. ಇದು 21ನೇ ಶತಮಾನ. ಇದು ಕಂಪ್ಯೂಟರ್ ಯುಗ ತಾನೆ, ಮುಂದುವರಿಯುತ್ತೇವೆ. ಬಹಳ ಮುಂದುವರೆದ ಜನರೇಷನ್. ಕವ್ಯ, ನನಗೆ ಬೇರೆ ಕೆಲಸವಿದೆ, ನಾನು ಹೋಗುತ್ತೇನೆ. ಆಯ್ತು, ನೀವು ಹೋಗ್ಬನ್ನಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸುತ್ತಾಡ್ಕೊಂಡು ಹೋಗ್ತೇನೆ. ಹೋಗುವ ಮುನ್ನ ಈ ನಿನ್ನ ಜೇನಿನ ಅನಿಕೆ ಅಂತ ಒಂದು ಸುಮಧುರ ಗಾನ.
ಜಾನಕಿ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕೈ ಮಾಡಿ ಕರೆದಾಗ ನೀ ನಡೆವ ಹಾದಿಗೆ ಈ ಹೃದಯದ ಚೆಲುವೆ ಕೈ ಮಾಡಿ ಕರೆದಾಗ ಕವಿ ಕಾಳಿದಾಸನ ಅವನನ್ನ ಶಾಕುಂತಲೆ ಅವನನ್ನ ಶಾಕುಂತಲೆ ಕವಿ ಕಾಳಿದಾಸನ ಅವನನ್ನ ಶಾಕುಂತಲೆ ಅವನನ್ನ ಶಾಕುಂತಲೆ ಕವಿ ಕಾಳಿದಾಸನ ಅವನನ್ನ ಶಾಕುಂತಲೆ ಅವನನ್ನ ಶಾಕುಂತಲೆ
ಶಾಕುಂತಲೆ